ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ಸಾಲದ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಬಂದಿದೆ. ಸೊ ಬಹಳ ಖುಷಿ ಆಯಿತು. ಈ ಕೆಲವರು ಸಾಲ ಕೊಟ್ಟಿರ್ತಾರೆ, ಏನೋ ಎಮರ್ಜೆನ್ಸಿಗೆ ಅಂತೇಳಿ ಫ್ರೆಂಡ್ಸ್ ಹತ್ರ ಅವ್ರು ದುಡ್ಡು ಕೊಟ್ಟಿರ್ತಾರೆ, ಅಥವಾ ಯಾರೋ ದುಡ್ಡು ಈಸ್ಕೊಟ್ಟಿರ್ತಾರೆ, ಅಥವಾ ಏನೋ ಚೀಟಿ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಹಾಕ್ಬಿಟ್ಟಿರ್ತಾರೆ. ಆ ದುಡ್ಡನ್ನ ವಾಪಸ್ ಈಸ್ಕೊಳ್ಬೇಕು ಅಂತ ವಿಷಯ. ಹೇಗೆ ಈಸ್ಕೊಳ್ಬೇಕು, ಏನು ಎತ್ತ ಅಂತ, ಅದು ಹೇಗೆ ಇಸ್ಕೊಳ್ಬೇಕು ಅಂತ ಖಂಡಿತವಾಗ್ಲೂ ಅದನ್ನು ನಾನು ಸೋಷಿಯಲ್ ಮೀಡಿಯಾದಾಗ ಹೇಳಕ್ಕೆ ಸಾಧ್ಯವಿಲ್ಲ. ನೇರವಾಗಿ ಬಂದು ಭೇಟಿ ಮಾಡಿದ್ರೆ ನಿಮ್ಮ ಹಿನ್ನೆಲೆ ಪೂರ್ವಾಪರ, ಅದು ಸಬ್ಜೆಕ್ಟ್ ಏನು, ವಿಷಯ ಏನು, ಯಾವ ಸಮಯದಲ್ಲಿ ಕೊಟ್ಟಿದ್ರಿ, ಎಷ್ಟು ಕೊಟ್ಟಿದ್ರಿ, ಅದೆಲ್ಲ ತಿಳ್ಕೊಂಡ್ರೆ ಮಾತ್ರನೇ. ಇದೆಲ್ಲ ಹೆಂಗೆ ಅಂದರೆ, ಒಂಥರ ಈ ಲಾಯರ್ಗಳು ಕೇಸ್ ಸ್ಟಡಿ ಮಾಡ್ತಾರಲ್ಲ ಆ ಥರ. ಇದು ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡಬೇಕೇ ಹೊರತು ಎಲ್ರಿಗೂ ಒಂದೇ ಆಗೋದಕ್ಕೆ ಸಾಧ್ಯವಿಲ್ಲ. ಈಗ ನಂದೊಂದು ಮೊಬೈಲ್ ನಂಬರ್ ಇದೆ, ನಿಮ್ದೊಂದು ಮೊಬೈಲ್ ನಂಬರ್ ಇದೆ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ನಂಬರ್ಗಳಿದೆ, ಬೇರೆ ಬೇರೆ ಮೊಬೈಲ್ಗಳಿದೆ. ಅದೇ ಥರನೇ ಸಮಸ್ಯೆಗೆ ಪರಿಹಾರನೂ ಅಷ್ಟೇ. ನಿಮಗೆ ಬೇರೆ ಪರಿಹಾರ, ನನಗೆ ಬೇರೆ ಪರಿಹಾರ, ಇನ್ನೊಬ್ರಿಗೆ ಎಲ್ರಿಗೂ ಒಂದೇ ಪರಿಹಾರ ಆಗೋದಕ್ಕೆ ಸಾಧ್ಯವಿಲ್ಲ. ಸೊ ಸೋಷಿಯಲ್ ಮೀಡಿಯಾ ಅದೇ ಮೊಬೈಲಲ್ಲಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ, ಅದಕ್ಕೋಸ್ಕರ ಅದನ್ನು ಸೋಷಿಯಲ್ ಮೀಡಿಯಾ ಅಂತ ಕರೀತಾರೆ. ಹಂಗೆ ನಿಮಗೆ ಮೊದಲು ವಿಷಯಗಳನ್ನು ತಿಳಿಸ್ಬಿಡ್ತೀನಿ. ಅದು ಪರಿಹಾರಗಳು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಚೆನ್ನಾಗಿ ತಿಳ್ಕೊಂಬಿಡಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಮಾರ್ಗದರ್ಶನ ಸಿಗ್ಬೋದು, ಅಲ್ಪ ಸ್ವಲ್ಪ ಕೆಲವೊಂದು ಬೇಸಿಕ್ ನಾಲೆಡ್ಜ್ ಅನ್ನೋದು ಸಿಗ್ಬೋದು. ಏನದು? ಮೊದಲು ಇಲ್ಲಿ 2-3 ಥರ ವ್ಯಕ್ತಿಗಳು ಇರ್ತಾರೆ. ಮೊದಲನೇ ವ್ಯಕ್ತಿ ಏನಂದ್ರೆ, ಸಾಲ ಕೊಟ್ಬಿಡ್ತಾರೆ, ಬಡ್ದು ಕತ್ತನ್ ಪಟ್ಟೆ ಹಿಡಿದು ಗುದ್ದಿ ಯಾರನ್ನ ರೌಡಿಗಳು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ವಸೂಲಿ ಮಾಡೋ ಅಂತ ತಾಕತ್ತಿರ್ತದೆ. ಇಂಥವ್ರು ಸಾಲ ಕೊಡಬೇಕು. ಇದು ಬಡ್ಡಿ ಕೊಡೋರು ಒಂದಷ್ಟು ಜನ ಈ ಕ್ಯಾಟಗರಿಯಲ್ಲಿ. ಬಡ್ಡಿಗೆ ಏನು ಕೊಡಲ್ಲ, ಅವನು ಏನೋ ಎಮರ್ಜೆನ್ಸಿಗೆ ಅಂತ ಕೊಟ್ಟಿರ್ತಾನೆ, ಬಟ್ ಬಡ್ದ ವಸೂಲಿ ಮಾಡಿ ಈಸ್ಕತಾನೆ. ವಸೂಲಿ ಮಾಡೇ ಮಾಡ್ತಾನೆ. ಅದು ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಕಳು ಇರ್ತಾರೆ. ಸೊ ಈ ರೀತಿ ಇನ್ನೊಬ್ರು ಏನು ಮಾಡ್ತಾರೆ, ಇವರು ರಫ್ ಅಂಡ್ ಟಫ್ ಇಲ್ಲ, ಇವರು ವಸೂಲಿ ಮಾಡ್ತಾರೆ. ಇಲ್ಲಣ್ಣ, ಹಂಗಣ ಹಿಂಗಣ, ಅದು ಹಂಗಾಗ್ಬಿಟ್ಟೈತಿ, ಹಿಂಗಾಗ್ಬಿಟ್ಟೈತಿ, ಮಗಳಿಗೆ ಹುಷಾರಿಲ್ಲ, ನಿನಗೆ ಇಷ್ಟು ಕೊಟ್ಟೆ, ಹಂಗೆ ದಯವಿಟ್ಟು ನನಗೆ ವಾಪಸ್ ಕೊಟ್ಬಿಡು ಅಂತ ಹತ್ತು ಕಾರ್ದು ಕಾಡಿ ಬೇಡಿ ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಕಾಲಕ್ಕೆ ಬಿದ್ದು ಅವನು ಏನೇನು ಮಾಡ್ತಾನೆ ಎಲ್ಲ ದೀರ್ಘದಂಡ ನಮಸ್ಕಾರ ಹಾಕಿ ಅದನ್ನ ವಾಪಸ್ ತಗೊಂಬರೋ ಅಂತ ಕೆಪಾಸಿಟಿ ಇರೋರು ವಾಪಸ್ ತರ್ತಾರೆ. ಪೂರ್ತಿ ತರಲಿಲ್ಲ ಅಂದ್ರೂ ಒಂದು 70%, 80% ಆದರೂ ಈಸ್ಕೊತಾರೆ. ಹತ್ತು ಕರೆದು ಸೆಂಟಿಮೆಂಟಲಲ್ಲಿ ಏನೋ ಇವ್ರಿಗೆ ಒಂದು ರೀತಿ ಅಯ್ಯೋ ಪಾಪ ಅನಿಸಿ ಕೊಟ್ಬಿಟ್ಟು ಈಸ್ಕೊಂಬಂದ್ಬಿಡ್ತಾರೆ. ಇದು 2ನೇ ವರ್ಗದವರು. ಹಾಗೇನು ಹೆಣ್ಮಕ್ಳು ಗಂಡು ಮಕ್ಳು ಇಬ್ಬರು ಇರ್ತಾರೆ. ಇನ್ನು 3ನೇ ವರ್ಗದವರು, ಇವ್ರೇನು ಮಾಡ್ತಾರೆ, ಏಕ್ದಮ್ ಏಕ್ ಮಾರ್ ದೋತು ಕಡ ದಂಡಮ್ ದಶಗಣು, ಕೊಡ್ತೀಯ ಕೊಡಲ್ಲ, ನಿಮ್ಮ ಮೈನ ಅಕ್ಕ ನಮ್ಮನ್ನ ಅನ್ಕೊಂಡು ಪಾಪ ಎಲ್ರಿಗೂ ಬೈದು ವಾಡ್ದು ಅವನನ್ನು ಅಲ್ಲೇ ಕಟ್ ಮಾಡಿ ಬಿಸಾಕ್ಬಿಡ್ತಾನೆ. ಅಂದ್ರೆ ದುಡ್ಡು ಹೋಯ್ತು ಅಷ್ಟೇ. ಜಗಳನೂ ಮಾಡ್ದ, ಎಂಡ್ ಮಾಡ್ಬಿಟ್ಟ, ನೀನು ಕೊಡಲ್ಲ ಅಂದ್ರೆ ನೀನು ನಿನ್ನ ಹೆಂಡತಿ ಮಕ್ಕಳೆಲ್ಲ ಆರಾಮಾಗಿ ಇದ್ಬಿಡಿ ಅಂತೇಳಿ ಬಿಟ್ಬಿಟ್ಟು ಕೋಪದಲ್ಲಿ ಇರ್ತಾನೆ. ಕೋಪದಲ್ಲಿದ್ದಾಗ ಈ ಕೋಪ ತಣ್ಣಗಾಗಲ್ಲ. 1 ವಾರ ಆಯಿತು, 1 ತಿಂಗಳಾಯಿತು, 1 ವರ್ಷ ಆಯಿತು, ಇದು ಹಿಂಗೆ ಕೋಪ ಕಂಟಿನ್ಯೂ. ನನ್ನ ಮಗ ಕೊಡಿಸ್ಬಾರ್ದಾಗಿತ್ತು, ಹಾಗೆ ಹೀಗೆ ಎಣ್ಣೆ ಹೊಡೆದು ಫುಲ್ ಟೈಟ್ ಆಗಿ ಇರೋರಿಗೆಲ್ಲ ಅವನ ಮೇಲೆ ನೆಗೆಟಿವ್ ಹೇಳಿ, ನನ್ನ ಮಗ ದುಡ್ಡು ಇಸ್ಕೊಂಡ ಕೊಡಲಿಲ್ಲ, ಹಂಗೆ ಹಿಂಗೆ ಅದು ಇದು ಅಂತೇಳಿ ಬರೀ ಕಂಪ್ಲೇಂಟು. ಅಂದರೆ ಈ ವಿಷಯ ಮಾನಸಿಕವಾಗಿ ಅವನ ಜೊತೆ ಬೈದ್ಬಿಟ್ಟು ಕಟ್ ಮಾಡ್ಕೊಂಬಿಟ್ಟವನೇ ಸ್ಥೂಲವಾಗಿ, ಬಟ್ ಸೂಕ್ಷ್ಮವಾಗಿ ಮನಸ್ಸಲ್ಲಿ ಇನ್ನೂ ಇಟ್ಕೊಂಡವನು. ಇದು ಸಾಯೋವರೆಗೂ ಇಟ್ಕೊಂಡಿರ್ತಾನೆ. ಅವ್ನು ಕೊಡಲಿಲ್ಲ, ಯಾರ್ಯಾರು ಸಿಗ್ತಾರೆ ಎಲ್ರಿಗೂ ಹೇಳ್ಕೊಂಬರ್ತಾನೆ, ಹಿಂಗೆ ದುಡ್ಡು ಇಸ್ಕೊಂಡ ಕೊಡಲಿಲ್ಲ ಅಂತ. ಇವರು ಇನ್ನೊಬ್ರು ಕ್ಯಾಟಗರಿ. ಮತ್ತೊಂದು ಕ್ಯಾಟಗರಿ ಇರ್ತಾರೆ, ಇವ್ರೇನಂದ್ರೆ 1 ಸಲ 2 ಸಲ ಕೇಳ್ತಾರೆ, ಕೊಡಲಿಲ್ಲ ಅಂದರೆ ಬಿಟ್ಬಿಟ್ಟು ಮುಂದೆ ನೆಕ್ಸ್ಟ್ ಏನು, ಈಗ ಇವನನ್ನ ಕೊಟ್ಬಿಟ್ಟಿದ್ದೀನಿ ದುಡ್ಡು, ಯಾರಿಗೋ ಒಂದು 10 ಲಕ್ಷ ಕೊಟ್ಬಿಟ್ಟಿದ್ದೀನಿ, ಅದು ದುಡ್ಡು ಬರ್ತಾ ಇಲ್ಲ. ಹೋದೆ, ಕೇಳಿದೆ, ಬಂದೆ, 2-3 ಸಲ ಹೇಳಿದೆ, ಕೇಳ್ದಾಗೆಲ್ಲ ಏನೋ ನಾಳೆ ನಾಳಿದ್ದು ಹಂಗೆ ಹಿಂಗೆ ಅಂತ ಹೇಳ್ದ. ಬರೀ ಅವನು ಏನೋ ಹೇಳ್ತಾವ್ನು ಕೊಡ್ತಾನೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಬಟ್ ಇವ್ರು ಕೊಡಲಿಲ್ಲ. ಕೊನೆಗೆ ಏನು ಮಾಡ್ತಾರೆ, ಇವ್ರು ಬಿಟ್ಬಿಟ್ಟು ಆ 10 ಲಕ್ಷ ಕಳೆದೋಗ್ಬಿಟ್ಟಿದೆ ಅಂತ ಅನ್ಕೊಂಬಿಟ್ಟು, ಅಥವಾ 10 ಲಕ್ಷ ಸುಟ್ಟೋಗ್ಬಿಟ್ಟಿದೆ ಅನ್ಕೊಂಡು ಈಗ 10 ಲಕ್ಷನ ದುಡಿಯೋ ಕಡೆ ನೋಡ್ತಾರೆ, ಫೋಕಸ್ ಮಾಡ್ತಾರೆ. ಅಂದ್ರೆ 10 ಲಕ್ಷ ಹೋಯ್ತು, ಹೋದ್ರೋಗ್ಲಿ, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಹಿಂದೆ ಬಿದ್ದು ನಾಳೆ ನಾಳಿದ್ದು ಆಚೆ ನಾಳಿದ್ದು. ಇದು ಕೆಲವ್ರಿಗೆ ಚೆನ್ನಾಗಿ ಗೊತ್ತಿದೆ, ಹಿಂಗೆ ಆಟಾಡಿಸಿದ್ರೆ ಅವ್ನು ಬರಲ್ಲ ನನ್ನ ಹತ್ರ ಅಂತ. ಹಂಗಾಗಿ ಅವ್ನಿಗೆ ಆಟ ಆಡಿಸ್ತಾರೆ. ಅವನೇನು ಮಾಡ್ತಾನೆ, ಫೋನು ಮಾಡೋಕ್ಕೋಗಲ್ಲ, ಏನು ಮಾಡಲ್ಲ. ಆಕ್ಷನ್ ಆ ಕಡೆಯಿಂದ ರಿಯಾಕ್ಷನೇ ಇಲ್ಲ. ಅವ್ರು ಏನು ನಿಮ್ಮನ್ನು ಬ್ಲಾಕ್ ಮಾಡಲ್ಲ, ಕಾಲ್ ಮಾಡಿ ಯಾವಾಗ ಕೊಡ್ತೀಯ ಅಂತಲೂ ಕೇಳೋದಿಲ್ಲ, ಏನೂ ಇಲ್ಲ, ಸುಮ್ಮನೆ ಇದ್ದು ಬಿಡ್ತಾರೆ. ಅವ್ರ
ಅವ್ರ ಮೈಂಡಲ್ಲಿ ಏನು ಅಂದರೆ ಈ 10 ಲಕ್ಷ ರೂಪಾಯಿ ಕಳೆದೋಯ್ತು, ಈಗ ನಾನು ಹೊಸ ದುಡ್ಕೊಳ್ಳೋದಕ್ಕೆ ದಾರಿ ಮಾಡ್ತೀನಿ ಅಂದ್ಬಿಟ್ಟು ದುಡ್ಕೊಳ್ಳೋಕೆ ದಾರಿ ಮಾಡ್ತಾರೆ. ಈ ಇಷ್ಟು ಕ್ಯಾಟಗರಿ ಜನಗಳು ಸಮಾಜದಲ್ಲಿ ಬದುಕ್ತಾರೆ. ಇದರಲ್ಲಿ ನೀವು ಯಾರು? ಕಾಮೆಂಟ್ ಮಾಡಿ, ಮರಿದೇನೆ ಕಾಮೆಂಟ್ ಮಾಡಿ. ಮೊದಲನೇವರ, ಎರಡನೇವರ, ಮೂರನೇವರ, ನಾಲ್ಕನೇವರ, ಈ ರೀತಿ ಎಲ್ಲ ಮಾಡ್ತಾರೆ. ಒಂದು ಸಾಲ ಅಂತಂದರೆ ಕೇವಲ ಬಡ್ಡಿ ಕೊಟ್ಟಿರೋದೇ ಅಂತಲ್ಲ, ಸಹಾಯ ಮಾಡಿರೋದು ಅದು ಇದು. ನನಗೊಬ್ಬ ಯಾರೋ ಒಬ್ಬ ಮುಟ್ಟಾಳ, ಎಂಥ ಶತಮೂರ್ಖ ಅವನು ಅಂತಂದರೆ, ಈ ಚೀಟಿಗಳು ಮಾಡ್ತಾರೆ, ಪ್ರೈವೇಟ್ ಚೀಟಿ. ಹೊರಗಡೆ ಇದು ಯಾವುದೋ ಕಂಪ್ನಿ, ಅದೇನೋ ಗೋಕುಲಮ್, ಶ್ರೀರಾಮ್ ಚಿಟ್ಸು, ಸುರಭಿ ಚಿಟ್ಸು, ಈ ಥರದ್ದೆಲ್ಲ ಕಂಪ್ನಿ ಮಾಡ್ಕೊಂಡಿದ್ದಾರೆ. ಇದು ಪ್ರೈವೇಟು, ಸುಮ್ಮನೆ ಯಾರೋ ಮನೆಯೆಲ್ಲ ಆಫೀಸೆಲ್ಲ ಕೂತ್ಕೊಂಡು ಮಾಡ್ಕೊಂಡಿರೋದು. ಕೆಲವರು ಏನೋ ಒಂದು 5 ಲಕ್ಷ ರೂಪಾಯಿ ಚೀಟಿ ಮಾಡ್ತೀನಿ ಅಂತ ಅಂದ್ಬಿಟ್ಟು 10 ಲಕ್ಷ ರೂಪಾಯಿದು ಎಲ್ಲರ ಹತ್ರ ಸೇರಿಸ್ಕೊಂಡವ್ರೆ. ಒಂದು 20 ಜನನೋ 30 ಜನನ ಸೇರಿಸ್ಕೊಂಡು 10 ಲಕ್ಷ ರೂಪಾಯಿ ಚೀಟಿ ಮಾಡ್ದ ಸಕ್ಸಸ್ ಆಯಿತು. ನೆಕ್ಸ್ಟ್ ಆ ಚೀಟಿ ಮುಗೀತು. ಮುಗ್ದಿಲ್ಲ, ಇನ್ನೂ ಒಂದು 5-6 ತಿಂಗಳಿದೆ. ಎರಡನೇ ಚೀಟಿ ಶುರು ಮಾಡೋದು, 50 ಲಕ್ಷ ರೂಪಾಯಿ ಶುರು ಮಾಡಿದ್ರು. 50 ಲಕ್ಷದ ಚೀಟಿ ತೊಗೊಂಡಾಗ ಹಾಕಿದ ತಕ್ಷಣನೇ ಮತ್ತೆ ತಿರ್ಗಾ ತಗೊಂಡು ಹೋದು. 50 ಲಕ್ಷದ್ದು ಮುಗಿದೋಯ್ತು, ಅದನ್ನು ಹೆಂಗೋ ಆಯಿತು. ನೆಕ್ಸ್ಟ್ 1 ಕೋಟಿ ರೂಪಾಯಿದು ಹಾಕಿದ. 1 ಕೋಟಿ ರೂಪಾಯಿದು ಹಾಕಿ ಒಬ್ರಿಗೋ ಇಬ್ರಿಗೋ ಕೊಟ್ಬಿಟ್ಟು, ಇನ್ನು ಮಿಕ್ಕದವ್ರಿಗೆಲ್ಲ ಕೊಡ್ತೀನಿ 6 ತಿಂಗಳಾದ್ಮೇಲೆ ಕೊಡ್ತೀನಿ, ಇನ್ನೊಂದಷ್ಟು ಸೇರಿಸ್ಕೊಡ್ತೀನಿ ಅಂತೇಳಿ ಚೀಟಿ ಎತ್ಕೊಂಡು ಪರಾರಿ ಆಗ್ಬಿಟ್ಟ. ಅವನದು ಏನು ಕಮಿಟ್ಮೆಂಟ್ ಇತ್ತ ಪಾಪ ಗೊತ್ತಿಲ್ಲ. ಸೊ ಹಂಗಾಗಿ ಅವನದು ಏನೋ ಕಮಿಟ್ಮೆಂಟ್ಗಳು ಅವು ಎಲ್ಲ ಮುಗಿಸ್ಕೊಂಡು ಇವ್ರಿಗೆಲ್ಲ ಕೊಡ್ತೀನಿ ಅಂದ್ಕೊಂಡು ಒಂದು ಸ್ವಲ್ಪ ಮೊದಲು ಒಂದು ಚೀಟಿ ಎತ್ತದವ್ರಿಗೆ ಇಷ್ಟು ಕೊಡ್ತೀನಿ ಅಂತ ಹೇಳಿದ್ದ, ಒಂದು 20% ಕೊಟ್ಟ. ಎರಡನೇ ಚೀಟಿ ಎತ್ತವ್ರಿಗೆ ಒಂದು 20% ಕೊಟ್ಟ. ಮೂರನೇದು ಎತ್ತವ್ರಿಗೆ ಒಂದು 20% ಕೊಡ್ತಾ, ಕೊಡ್ತೀನಿ ಕೇಳ್ದಾಗೆಲ್ಲ ಒಂದು 5% 10% ಕೊಟ್ಕೊಂಡು ಇನ್ನು ಮಿಕ್ಕಿದನ್ನು 10 ತಿಂಗಳು ಹೆಂಗೋ ತಳ್ಕೊಂಡು 10 ತಿಂಗಳು ಬಂದಿರೋದು ಎಲ್ಲ 1 ಕೋಟಿ ದುಡ್ಡು. ಅಂದರೆ ತಿಂಗಳಿಗೆ ಅಷ್ಟು ಕಲೆಕ್ಷನ್ ಆಗ್ತದೆ. ಎತ್ಕೊಂಡು ಪರಾರಿ ಆಗ್ಬಿಟ್ಟ. ಈಗ ಅವನ ಹತ್ರ ದುಡ್ಡಿಲ್ಲ, ಎಲ್ಲ ಒದಲಾಡ್ತಾವ್ರು, ದುಡ್ಡು ಕೊಡಿ ಅಂತ. ಎಷ್ಟು ಕೇಸ್ಗಳು ಬರ್ತವೆ ಅಂತಂದರೆ, ಗುರುಜಿ ನನಗೆ ಯಾರೋ ಚೀಟಿ ದುಡ್ಡು ಹಾಕ್ಬಿಟ್ಟಿದ್ದೀನಿ, ಕೊಡ್ತಾ ಇಲ್ಲ, ದಯವಿಟ್ಟು ಕೊಡ್ಸೋಕ್ಕೇನಾದರೂ ಮಾಡಿ, ಹಾಗೆ ಹೀಗೆ ಅಂತೇಳಿ ಬೇಜಾನ್. ಒಬ್ಳು ಯಾರೋ ಸಿನಿಮಾ ರಂಗದವಳು, ಅವಳು ಅಷ್ಟೇ ಪಾಪ 10-15 ಕೋಟಿ ಸಾಲ ಮಾಡ್ಕೊಂಬಿಟ್ಟವಳೆ. ಅವಳು ಹೆಂಗೆ ಮಾಡ್ಕೊಂಡವಳೆ ಅಂತಂದರೆ, ಕೆಲವೊಂದು ಇನ್ಸಿಡೆಂಟ್ನ ದಯವಿಟ್ಟು ಇದನ್ನೆಲ್ಲ ಗಮನ ಕೊಟ್ಟು ಆಲಿಸಿ. ನನ್ನ ಹತ್ರ ಯಾರಾದರೂ ಸಿನಿಮಾ ಡೈರೆಕ್ಟ್ರು ಬಂದರೆ 25,000 ಸ್ಟೋರಿಗಳು ಹೇಳ್ತೀನಿ. ಒಂದಲ್ಲ ಎರಡಲ್ಲ. 1 ವರ್ಷಕ್ಕೆ 1,000 ಜೀವನ ಅನ್ನೋ ಗಾಡಿಗಳನ್ನು ರಿಪೇರಿ ಮಾಡ್ತೀನಿ. ಅಂದರೆ ಆ ಕೇಸನ್ನು ಸಾಲ್ವ್ ಮಾಡ್ತೀನಿ, 1,000 ಮಿನಿಮಮ್. ಹಂಗಾಗಿ 20,000 ಅಂತ ಇಟ್ಕೊಳ್ಳಿ, 20,000 ಸ್ಟೋರಿಗಳು ವಿಚಿತ್ರವಾಗಿದೆ. ಅವಳು ಏನು ಮಾಡೋಳು, 10 ಲಕ್ಷ ರೂಪಾಯಿ ಚೀಟಿ ಹಾಕಿಸ್ಕೊಳ್ಳೋಳು, 50,000 ರೂಪಾಯಿ ಕಟ್ಟೋದು. 10 ಲಕ್ಷ ರೂಪಾಯಿ ಈಗ ಲಾಸ್ಟಲ್ಲಿ ಎತ್ಕೊಳ್ಳೋರಿಗೆ 10 ಲಕ್ಷ ರೂಪಾಯಿ ಯಾರಿಗೂ ಕೊಡ್ತಾ ಇರಲಿಲ್ಲ ದುಡ್ಡು. ಒಂದು 20 ಜನ ಹಾಕಿದರೆ ಒಬ್ರಿಗೋ ಇಬ್ರಿಗೋ ದುಡ್ಡು ಕೊಡ್ತಾಳೆ. ಹೆಚ್ಚಂದರೆ ಒಂದು 5-6 ಜನಕ್ಕೆ ಕೊಡ್ತಾಳೆ, ಇನ್ನು 14 ಜನಕ್ಕೆ ದುಡ್ಡು ಕೊಡಲ್ಲ. ಏನು ಮಾಡ್ತಾಳೆ, ಈ 10 ಲಕ್ಷನ ನನಗೆ ಬಡ್ಡಿ ಕೊಡಿ, ಸೊ 3% ಬಡ್ಡಿ ಕೊಡ್ತೀನಿ. ಬಹಳ ಆಸೆ. 3% ಅಂದರೆ ತುಂಬ ಹೈಯೆಸ್ಟ್ ಆಗೋಯ್ತದು. 3%, 10 ಲಕ್ಷಕ್ಕೆ 3% ಅಂದರೆ ಎಷ್ಟು? 30,000 ರೂಪಾಯಿ ಆಗೋಯ್ತು. 30,000 ರೂಪಾಯಿ ಕೊಡ್ತೀನಿ. ನೆಕ್ಸ್ಟ್ ಏನು ಮಾಡ್ತಾಳೆ, ಇನ್ನೊಂದು ಚೀಟಿ ಹಾಕ್ತಾಳೆ, 50,000. ಇನ್ನೊಂದು ಈಗ ನೆಕ್ಸ್ಟು 25 ಲಕ್ಷ ರೂಪಾಯಿ ಚೀಟಿ ಹಾಕ್ತಾಳೆ. 25 ಲಕ್ಷಕ್ಕೆ ಇವರು 1.25 ಲಕ್ಷ ಕಟ್ಟಬೇಕು. ಈಗ ಇವಳೇ 30,000 ಕೊಡಬೇಕು. ಅದನ್ನು ಮೈನಸ್ ಮಾಡ್ಕೊಂಡು ಇನ್ನು ಮಿಕ್ಕಿದ್ದನ್ನು ಕೊಡ್ತಾ ಹೋಗ್ತಾರೆ ಅವರು. ಎಷ್ಟು? 90,000 ರೂಪಾಯಿ ಕೊಡ್ತಾರೆ. ಆ 90,000 ರೂಪಾಯಿ 25 ಲಕ್ಷದ ಚೀಟಿಲೂ ಕೂಡ ಅವಳು ಹಂಗೆ ಕಟ್ಕೊಂಡು ಒಬ್ರಿಗೋ ಇಬ್ರಿಗೋ ಕೊಟ್ಬಿಟ್ಟು, ಒಂದು 5-6 ಜನಕ್ಕೆ ಕೊಟ್ಬಿಟ್ಟು, ಇನ್ನು ಮಿಕ್ಕಿದವಳಿಗೆ ಯಾರಿಗೂ ಕೊಡೋದಿಲ್ಲ. ಅದು 25 ಲಕ್ಷ ಆಗಿರ್ತದೆ. 25 ಲಕ್ಷನ ಮತ್ತೆ ತಿರ್ಗಾ ತಗೊಂಡು ಅವಳಿಗೆ ಹೆಂಗೆ ಬೇಕು ಹಂಗೆಲ್ಲ ಖರ್ಚು ಮಾಡ್ಕೊಂಡು ತಿರ್ಗಾ ಅವಳಿಗೆ 3% ಹಂಗೆ ಬಡ್ಡಿ ಕೊಡ್ತೀನಿ. 75,000 ರೂಪಾಯಿ ಬಡ್ಡಿ ಕೊಡ್ತೀನಿ. ಹಳೆಯದು 30, ಇದೊಂದು 75, 1,05,000 ರೂಪಾಯಿ. ಈಗ 1,05,000 ರೂಪಾಯಿಗೆ ಇನ್ನೊಂದು ತಿಂಗಳಿಗೆ 1.5 ಲಕ್ಷ ರೂಪಾಯಿ ಕಟ್ಟೋದು ಚೀಟಿ ಮಾಡ್ತಾಳೆ. ಈ 1.5 ಲಕ್ಷ ರೂಪಾಯಿ ಕಟ್ಟೋದು ಚೀಟಿಲಿ ಕಟ್ಟಿ ಲಾಸ್ಟಲ್ಲಿ ಎಷ್ಟು ಕಟ್ಟಬೇಕು? 1.5 ಲಕ್ಷ ರೂಪಾಯಿ ಚೀಟಿ, ಅದನ್ನು ಅವಳು ಕೊಡೋದಿಲ್ಲ. ಹಿಂಗೆ ಮಾಡ್ಕೊಂಡು ಒಬ್ಬೊಬ್ರಿಗೆ 2 ಕೋಟಿ, 3 ಕೋಟಿ, 1.5 ಕೋಟಿ ದುಡ್ಡು ಕೊಡಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ, ಈ ರೀತಿ ಮಾಡುವಂಥವ್ರು ಸಮಾಜದಲ್ಲಿ ಬೇಜಾನ್ ಜನ ಇದ್ದಾರೆ. ಸುಮ್ಮನೆ ಚೀಟಿ ಹಾಕಿ ದುಡ್ಡಿಲ್ಲ. ಇವರು ಪಾಪ ಬರ್ತದೆ ಅಂತ ಕಾಯ್ಕೊಂಡಿರ್ತಾರೆ. ಯಾವ ದುಡ್ಡು ಬರಲ್ಲ, ಏನು ಬರಲ್ಲ. ಒಂದು ದಿವಸ ಎಲ್ಲ ನಾಮ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂದಂಗೆ ಸಮಾಜದಲ್ಲಿ ಜನಗಳಿಗೆ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ.
ಸೊ ಸೇಫ್ ಝೋನ್ ಯಾವುದು ಅದು ಮನುಷ್ಯನಿಗೆ ಗೊತ್ತಿಲ್ಲ. ನಂದು ಇಲ್ಲಿ ಕೆಲಸ ಏನು ಅಂತಂದರೆ 3 ಕೆಲಸ ನಂದು. ಒಂದು ಸ್ಪಷ್ಟತೆ, ಮಾರ್ಗದರ್ಶನ, ಇನ್ನೊಂದು ಪರಿಹಾರ. ಈ 3 ನನ್ನ ಕಡೆಯಿಂದ ನಿಮಗೆ ಸಿಕ್ಕೇ ಸಿಗ್ತದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಈ 3 ಚೆನ್ನಾಗಿ ತಿಳ್ಕೊಂಬಿಡಿ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ಏನು ಮಾಡ್ತಾನೆ? ಕ್ಲಾರಿಟಿ ಕೊಡ್ತಾನೆ. ವಿಷ್ಣು ಏನು ಮಾಡ್ತಾನೆ? ಮಾರ್ಗದರ್ಶನ ಕೊಡ್ತಾನೆ. ಮಹೇಶ್ವರ ಪರಿಹಾರಗಳನ್ನು ಕೊಡ್ತಾನೆ. ಮಾರ್ಗದರ್ಶನ ಅಂದರೆ ಎಷ್ಟೋ ಜನಕ್ಕೆ ಅರ್ಥನೇ ಗೊತ್ತಿಲ್ಲ. ಮಾರ್ಗದರ್ಶನ ಅಂದರೆ ಒಂದು ಮನೆಗೆ ಬೇಕಾಗಿರುವಂಥ ರೇಷನ್ ಐಟಮ್ನ ತಿಂಗಳಿಗೊಂದ್ಸಲ ತರ್ತೀರಾ, ಖಾಲಿ ಆಗುತ್ತೆ. ಮತ್ತೆ ತಿರ್ಗಾ ತಿಂಗಳಿಗೊಂದ್ಸಲ ತರ್ತೀರಾ, ಖಾಲಿ ಆಗುತ್ತೆ. ಪ್ರತಿ ತಿಂಗಳು ಹೋಗಲೇಬೇಕು, ತರಲೇಬೇಕು. ಇದನ್ನ ಮಾರ್ಗದರ್ಶನ ಅಂತ ಕರೀತಾರೆ. ಇಲ್ಲಿ ತೀರ್ಥಯಾತ್ರೆಗೆ ಬಂದಂಗೆ ಯಾವಾಗಲೂ ವರ್ಷಕ್ಕೋ, 3 ವರ್ಷಕ್ಕೋ, 5 ವರ್ಷಕ್ಕೋ, 7 ವರ್ಷಕ್ಕೋ ಒಂದ್ಸಲ ಬರ್ತಾರೆ. ಇದು ಯಾವುದು ಮಾರ್ಗದರ್ಶನ ಅಲ್ಲ. ಇದು ತೀರ್ಥಯಾತ್ರೆಗೆ ಮಾಡೋದು. ಅಂದರೆ ವಯಸ್ಸಾದ್ಮೇಲೆ ಮಾಡ್ತಾರಲ್ಲ, ಆ ರೀತಿ ತೀರ್ಥಯಾತ್ರೆ ಮಾಡೋಕ್ಕೆ ಬರ್ತಾರೆ. ಇಲ್ಲಿ ಬರ್ತಾರೆ, ನಾನು ಕ್ಲಾರಿಟಿ ಕೊಟ್ಟಿರ್ತೀನಿ, ಓ ಗುರುಗಳು ಕ್ಲಾರಿಟಿ ಕೊಟ್ಟರು ಸಾಕು ಬಿಡು ಅಂತ ಹೋಗ್ಬಿಡ್ತಾರೆ. ದವಾಖಂಡ್ ಮೇಲೆ ಬರ್ತಾರೆ. ಎಲ್ಲ ಕೊಳ್ಳೆ ಹೊಡೆದ್ಮೇಲೆ ಊರು ಬಾಕ್ಲ ಹಾಕಿದ್ರು ಅಂತಾರಲ್ಲ, ಆ ಥರ ಇಲ್ಲಿ ಬರೋ ಅಂತ ನನ್ನ ಹತ್ರ ಬರೋರು 90 ಜನ ಅಂತವ್ರೆ. ಕೊಳ್ಳೆ ಹೊಡೆದ್ಮೇಲೆ ಊರು ಬಾಕ್ಲ ಹಾಕೋರು ಅಂತ. ಇನ್ನೊಂದು 10 ಜನ ಮುಂದಾಲೋಚನೆ ಇಟ್ಕೊಂಡು, ದೂರಾಲೋಚನೆ ಇಟ್ಕೊಂಡು, ಮಾರ್ಗದರ್ಶನ ತಗೊಂಡು ಆಮೇಲೆ ಕೈ ಹಾಕೋಣ ಇರಪ್ಪ ಅಂತ ಮಾಡೋಕ್ಕಿಂತ ಮುಂಚೆ ಬಂದು ಕೇಳ್ತಾರೆ. ಇನ್ನು ಮಿಕ್ಕದವ್ರು ಇವರೆಲ್ಲ ಇದೇ ಗತಿನೇ. ಇವರು ಬರ್ತಾರೆ, ಮತ್ತೆ ಬರ್ತಾರೆ. ಯಾವಾಗ ಅಂದ್ರೆ ತಿರ್ಗಾ ಕಳಿಬೇಕು ಅವ್ರಿಗೆ. 1 ಲಕ್ಷಗಳು ಕೋಟಿಗಳಲ್ಲಿ ಕಳೆದ್ಮೇಲೆ ಏನು ಕೈಯಲ್ಲಿ ಇಲ್ದಿದ್ದಾಗ ಬರ್ತಾರೆ. ಬಂದಾಗ್ಲೂ ಕೂಡ ನಾನು ಅವರನ್ನು ಮತ್ತೆ ತಿರ್ಗಾ ರೆಡಿ ಮಾಡಕ್ ರೆಡಿ ಇದ್ದೀನಿ. ಆದ್ರೆ ಮಾರ್ಗದರ್ಶನ ತಗೊಳ್ಳೋದಿಲ್ಲ. ಅವಾಗ್ಲೂ 2ನೇ ಸಲ ಬಂದಾಗ್ಲೂ ಕ್ಲಾರಿಟಿ ತಗೊಂಡು ಹೋಗ್ತಾರೆ, ತಿರ್ಗಾ ಹೋಗ್ತಾರೆ. ಏನೋ ಅಲ್ಪ ಸ್ವಲ್ಪ ಆದ್ಮೇಲೆ ಮತ್ತೆ ತಿರ್ಗಾ ವಾಪಸ್ ಬರ್ತಾರೆ. ಹಿಂಗೆ ಮಾಡಿ 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 ಜೀವನ ಪರ್ಯಂತ ಅವರು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬೆಳೆಯೋದಕ್ಕೊಂದಷ್ಟು ಖರ್ಚು ಮಾಡಬೇಕು, ಉಳಿಯೋಕ್ಕೊಂದಷ್ಟು ಖರ್ಚು ಮಾಡಬೇಕು, ಕಳಿಯೋದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಂದರೆ ಇಡೀ ಜೀವನೇ ಒತ್ತೆ ಇಟ್ಬಿಡ್ಬೇಕು. ಬೆಳೆಯೋದಕ್ಕೆ ಖರ್ಚು ಮಾಡೋದು ಬಹಳ ಕಡಿಮೆ, ಉಳಿಯೋಕ್ಕೆ ಖರ್ಚು ಮಾಡೋದು ಇನ್ನೂ ಕಡಿಮೆ. ಆದರೆ ಅಳಿಯೋಕ್ಕೆ ಖರ್ಚು ಮಾಡೋದು ಇಡೀ ಜೀವನದಲ್ಲಿ ದುಡ್ದಿರೋದೆಲ್ಲ ಅಳಿಸ್ಬಿಡ್ತಾನೆ. ಬಟ್ ಬೆಳೆಯೋಕ್ಕೆ ಖರ್ಚು ಮಾಡಲ್ಲ ಇವರು, ಉಳಿಯೋಕ್ಕೂ ಖರ್ಚು ಮಾಡಲ್ಲ. ಅಳಿಯೋಕ್ಕೆ ಮಾತ್ರ ಬೇಜಾನ್ ತಗೊಂಡು ಬಂದು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸುರಿತಾರೆ. ಸೊ ಸಾಕಷ್ಟು ಜನ ನೋಡಿದ್ದೀನಿ. ಅವಳು ಸಿನಿಮಾ ರಂಗದವಳು ಅಂತ ಹೇಳಿದ್ನಲ್ಲ, ಅವಳು ಈ ಥರ ಚೀಟಿ ಮಾಡ್ಕೊಂಡು 10-15 ಕೋಟಿ ಸಾಲ ಮಾಡಿರೋಳನ್ನ ತಗೊಂಬಂದು 1 ಕೋಟಿಗೆ ನಿಲ್ಸಿದ್ದೀನಿ. ಕೊನೆಗೆ ಕೃತಜ್ಞತೆ ಇಲ್ಲ. ನಾಯಿಗೂ ಹೋಲಿಸ್ಬಾರ್ದು ಪಾಪ. ನಾಯಿ ಅಂದರೆ ಅದು ಕೃತಜ್ಞತೆ ಇರ್ತದೆ. ಅಂಥವ್ರು ಇರೋದಿಲ್ಲ. ಕೆಲವರೆಲ್ಲ ಅವಿವೇಕಿಗಳು, ಅಹಂಕಾರ ದುರಹಂಕಾರದಿಂದ ಇರೋರು. ಎಲ್ಲಿಂದ ಮುಂದುವರಿಯಕ್ಕೆ ಸಾಧ್ಯವೇ ಇಲ್ಲ. ಸೊ ಪ್ರತಿ ತಿಂಗಳು ಮಾರ್ಗದರ್ಶನಕ್ಕೆ ಅಂತ ಬರಬೇಕು, ಕೇಳ್ಕೊಳ್ಬೇಕು. ಏನಾಗ್ತಾ ಇದೆ, ಏನು ನಡೀತಾ ಇದೆ, ಏನು ಮಾಡಬೇಕು ಮುಂದೆ, ಇದೆಲ್ಲವನ್ನು ತಿಳ್ಕೊಂಡ್ರೆ ಮಾತ್ರ ಆಗ್ತದೆ ಹೊರತು ಇಲ್ಲ ಅಂದ್ರೆ ಇಲ್ಲ. ಒಂದು ಚೆನ್ನಾಗಿ ತಿಳ್ಕೊಳ್ಳಿ. ಹೇಗೆ ನಮಗೆ ಊಟ, ಬಟ್ಟೆ, ಸೂರು ಬೇಸಿಕ್ ನೀಡ್ಸ್, ಅದೇ ಥರ ಮಾರ್ಗದರ್ಶನದಲ್ಲಿ ಆಶೀರ್ವಾದ, ಕೃಪೆ, ಅನುಗ್ರಹ ಬಹಳ ಬಹಳ ಮುಖ್ಯ. ಊಟ, ಬಟ್ಟೆ, ಸೂರು ಇದ್ದಂಗೆ ಇದು ಸಿಗಲಿಲ್ಲ, ನೀವು ಬೆಳೆಯೋದಿಲ್ಲ. ಅದು ನಿಮ್ಮದು ಒಂದಷ್ಟು ದೂರ ಹೋಗಿ ಉದುರೋಗ್ಬಿಡ್ತದೆ. ಎಷ್ಟು ದೂರ? 1 ತಿಂಗಳು ಅಥವಾ ಒಂದು 3 ತಿಂಗಳು, ಇಲ್ಲ 6 ತಿಂಗಳು, ಇಲ್ಲ 1 ವರ್ಷ ಹೋಗಿ ಬಿದ್ದೋಗ್ಬಿಡ್ತದೆ. ಅದು ಉಪಯೋಗಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಮಾರ್ಗದರ್ಶನ ಬಹಳ ಮುಖ್ಯ. ಈ ರೀತಿ ಸಾಲಗಳನ್ನು ಕೊಡಕ್ಕೂ ಹೋಗ್ಬೇಡಿ, ಸಾಲಗಳನ್ನ ತಗೊಳಕ್ಕೂ ಹೋಗ್ಬೇಡಿ. ಹಾಸಿಗೆ ಇದ್ದಷ್ಟರಲ್ಲಿ ಕಾಲು ಚಾಚಿ ಅಕಸ್ಮಾತ್ ತಗೊಳಂಗಿದ್ರೆ ಅದನ್ನು ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳಿ. ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗಲೂ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡು ನೆಕ್ಸ್ಟ್ ಮುಂದಿನ ಹೆಜ್ಜೆ ಏನು ಎತ್ತ ಅನ್ನೋದನ್ನು ಹೇಳ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ. ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.